ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಮಕ್ಕಳೇ, 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನ ಈ ಹಿಂದಿನ 4 ಅವಧಿಗಳಲ್ಲಿ ಸವಿವರವಾಗಿ ತಿಳ್ಕೊಂಡಿದ್ದೀರಿ. ಯಾವ ಪ್ರಶ್ನೆನ ತತ್ಕ್ಷಣ ಕೇಳಿದರೂ ಕೂಡ ನೀವು ಉತ್ತರಿಸಲಿಕ್ಕೆ ರೆಡಿ ಇದ್ದೀರಿ ಅಂತ ನಾನು ಪರಿಭಾವಿಸ್ತೇನೆ. ಇವತ್ತಿನ ಈ ದಿನದ ಕಾರ್ಯಕ್ರಮದಲ್ಲಿ ಕೊನೆಯ ಮತ್ತು 5ನೇ ಅವಧಿಯಲ್ಲಿ ನಿಮಗೆ ಮತ್ತಷ್ಟು ಪ್ರಮುಖವಾದಂತಹ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನದ ತರಗತಿಗೆ ನೀವು ಯಾವುದೇ ಕಾರಣಕ್ಕೂ ಪೆನ್ನು ಮತ್ತು ಪುಸ್ತಕವನ್ನು ಮರಿದೇನೆ ಜೊತೆಲಿಟ್ಕೊಂಡು ನಾನು ಹೇಳುವಂಥ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡ್ಕೊಳ್ಬೇಕು. ಕಲಿಕಾ ದೃಷ್ಟಿಯಿಂದ ಜೊತೆಗೆ ಮುಂಬರುವ ಪರೀಕ್ಷಾ ದೃಷ್ಟಿಯಿಂದ ಇವತ್ತಿನ ಈ ತರಗತಿ ಬಹಳ ಮುಖ್ಯ. ಯಾಕೆಂದರೆ ಇಲ್ಲಿ ವಿಚಾರಗಳ ಜೊತೆಗೆ ಭೌತಶಾಸ್ತ್ರೀಯ ಲೆಕ್ಕಗಳನ್ನ ನೀವು ಸಾಲ್ವ್ ಮಾಡ್ತೀರಿ. ಹಾಗಾಗಿ ನಿಮ್ಮ ಜೊತೆ ಪೆನ್ನು ಮತ್ತು ಪುಸ್ತಕ ಇರಲೇಬೇಕಾಗತ್ತೆ. ಮಕ್ಕಳೇ, 4ನೇ ಅವಧಿಯಲ್ಲಿ ನೀವು ಯಾವ್ಯಾವ ಅಂಶಗಳನ್ನ ಪ್ರಮುಖವಾಗಿ ಕಲ್ತ್ಕೊಂಡ್ರಿ ಅನ್ನೋದನ್ನು ಒಮ್ಮೆ ಪುನರ್ಮನನ ಮಾಡ್ಕೊಂಬಿಡೋಣ. ಆ ನಂತರ ಇವತ್ತಿನ ಪ್ರಮುಖವಾದಂಥ ವಿಚಾರಕ್ಕೆ ಹೋಗೋಣ. 4ನೇ ಅವಧಿಯ ಕಲಿಕಾಂಶಗಳು ಯಾವ್ಯಾವಿತ್ತು ಅನ್ನೋದಾದರೆ, ಗೋಳೀಯ ಮಸೂರಗಳಿಗೆ ಸಂಬಂಧಪಟ್ಟಂತಹ ಅಲ್ಲಿ ವಕ್ರೀಭವನ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಜೊತೆಗೆ ರೇಖಾಚಿತ್ರಗಳನ್ನು ಬಳಸ್ಕೊಂಡು ಮಸೂರಗಳ ಪ್ರತಿಬಿಂಬ ರಚನೆಯನ್ನು ಹೇಗೆ ಮಾಡ್ತೀವಿ, ಅದರಲ್ಲಿ ಪೀನ ಮಸೂರ ಮತ್ತು ನಿಮ್ನ ಮಸೂರಗಳಲ್ಲಿ ವಸ್ತುವನ್ನು ಬೇರೆ ಬೇರೆ ಸ್ಥಾನದಲ್ಲಿಟ್ಟು ಅಲ್ಲಿ ಪ್ರತಿಬಿಂಬ ಹೇಗೆ ಮೂಡುತ್ತೆ, ಅದರ ಸ್ವಭಾವ ಏನು, ಅದು ಸತ್ಯ ಪ್ರತಿಬಿಂಬನ ಮಿಥ್ಯ ಪ್ರತಿಬಿಂಬನ, ಅದರ ಗಾತ್ರ ಎಷ್ಟಿದೆ ಅನ್ನೋ ಎಲ್ಲ ವಿಚಾರಗಳನ್ನ ಸವಿವರವಾಗಿ ತಿಳ್ಕೊಂಡ್ವಿ. ಜೊತೆಗೆ ರೇಖಾಚಿತ್ರಗಳನ್ನು ಹೇಗೆ ಬರಿಬೇಕು ಅನ್ನೋದನ್ನು ಕೂಡ ನೀವು ಅರ್ಥೈಸ್ಕೊಂಡ್ರಿ. ಹಾಗೆಯೇ ಮಸೂರಗಳ ಸೂತ್ರ ಮತ್ತು ವರ್ಧನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ. ಇವತ್ತಿನ ಈ ದಿನದ ಕಾರ್ಯಕ್ರಮದಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಪ್ರಮುಖವಾಗಿ ದರ್ಪಣಗಳ ಹಾಗೂ ಮಸೂರಗಳ ಸಾಂಪ್ರದಾಯಿಕ ಚಿಹ್ನೆಗಳು, ಅದನ್ನು ಕಾರ್ಟೀಷಿಯನ್ ಚಿಹ್ನೆಗಳು ಅಂತಲೂ ಕರಿತೀವಿ. ಜೊತೆಗೆ ದರ್ಪಣ ಸೂತ್ರ ಆಧಾರಿತ ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸ್ತೀವಿ ಅನ್ನೋ ಅಂಶವನ್ನು ತಿಳ್ಕೊಳ್ತೀರಿ. ಹಾಗೆಯೇ ಮಸೂರ ಸೂತ್ರ ಆಧಾರಿತ ಸಮಸ್ಯೆಗಳನ್ನು ಬಿಡಿಸೋ ವಿಧಾನ, ಕೊನೆಯದಾಗಿ ಮಸೂರದ ಸಾಮರ್ಥ್ಯ. ಈ ಇಷ್ಟು ಅಂಶಗಳನ್ನ ಇವತ್ತಿನ ಈ ದಿನದ ಕಾರ್ಯಕ್ರಮದಲ್ಲಿ ನೀವು ಅರ್ಥೈಸ್ಕೊಳ್ತೀರಿ. ಹಾಗಿದ್ರೆ ತಡವೇಕೆ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮಕ್ಕಳೇ, ಇವತ್ತಿನ ಈ ಪ್ರಮುಖವಾದಂತಹ ತರಗತಿಯಲ್ಲಿ ನಮಗೆ ಪ್ರಮುಖವಾಗಿ ದರ್ಪಣ ಸೂತ್ರ ಮತ್ತು ಮಸೂರದ ಸೂತ್ರದ ಅವಶ್ಯಕತೆ ಇದೆ. ಇವುಗಳನ್ನು ನಾನು ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೀನಿ, ಯಾವ ರೀತಿ ಬಳಸ್ಕೊಳ್ತೀವಿ, ಇದನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತೀವಿ ಅಂತ ಹೇಳಿದ್ದೀನಿ. ಮತ್ತು ಅದೇ ಸೂತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಇಲ್ಲಿ 2 ಸೂತ್ರಗಳು ಬರ್ತವೆ ದರ್ಪಣಕ್ಕೆ ಸಂಬಂಧಪಟ್ಟಿದ್ದು, ಒಂದು ದರ್ಪಣ ಸೂತ್ರ ಮತ್ತು ಅದರ ವರ್ಧನೆ. ಅದೇ ರೀತಿ ಮಸೂರಕ್ಕೆ ಸಂಬಂಧಪಟ್ಟಂತೆ 2 ಸೂತ್ರಗಳಿದೆ, ಮಸೂರದ ಸೂತ್ರ ಮತ್ತು ವರ್ಧನೆ. ಹಾಗೆಯೇ ಮಸೂರಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಸೂತ್ರ, ಅದು ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯುವಂಥ ಸೂತ್ರ. ಮೊದಲನೇದಾಗಿ ದರ್ಪಣದ ಸೂತ್ರ ಮತ್ತು ವರ್ಧನೆಗೆ ಸಂಬಂಧಪಟ್ಟಂತಹ ನಾವು ತಿಳ್ಕೊಳ್ಬೇಕಾಗಿರುವಂಥ ಸೂತ್ರ, ಬರ್ಕೊಳ್ಬೇಕಾಗಿರುವಂಥ ಸೂತ್ರ ಯಾವುದಪ್ಪ ಅಂತ ಹೇಳಿದರೆ, 1/f = 1/v + 1/u. ಇಲ್ಲಿ ಎಫ್ ಅನ್ನೋದೇನು ಅಂತ ಗೊತ್ತಿದೆ ನಿಮಗೆ, ಅದೇ ಸಂಗಮ ದೂರ. ವಿ ಅನ್ನೋದು ಪ್ರತಿಬಿಂಬದ ದೂರ, ಯು ಅನ್ನೋದು ವಸ್ತುವಿನ ದೂರ. ಅದೇ ರೀತಿ ವರ್ಧನೆಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ಸೂತ್ರ ಪ್ರತಿಬಿಂಬದ ಎತ್ತರ h' / ವಸ್ತುವಿನ ಎತ್ತರ. ಅದೇ ರೀತಿ v/u ಜೊತೆಗೆ ಮೈನಸ್ ಚಿಹ್ನೆ ಬೇಕು ನಮಗೆ. ಈ ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ 2 ಅಂಶಗಳು ಯಾವ್ಯಾವು ಅಂತ ಅಂದರೆ, ವರ್ಧನೆಯಲ್ಲಿ ಋಣಾತ್ಮಕ ಅಂಶ ಬಂತು ಅಂತ ಹೇಳಿದರೆ ಆ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಆಗಿರುತ್ತೆ. ಜೊತೆಗೆ ಧನಾತ್ಮಕ ಚಿಹ್ನೆ ಬಂತು ಅಂತ ಹೇಳಿದರೆ ಅದು ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ. ಈ ಅಂಶವನ್ನು ನೀವು ತಿಳ್ಕೊಳ್ಬೇಕು. ಇನ್ನು ಲೆಕ್ಕಗಳನ್ನು ಬಿಡಿಸೋಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿ ನಮಗೆ ಕಾರ್ಟೀಷಿಯನ್ ಚಿಹ್ನೆಗಳು, ದರ್ಪಣಕ್ಕೆ ಸಂಬಂಧಪಟ್ಟಂತಹ ಕಾರ್ಟೀಷಿಯನ್ ಚಿಹ್ನೆಗಳ ಮಾಹಿತಿ ನಮಗಿರಬೇಕಾಗುತ್ತೆ. ಅದನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದರೆ ನಮಗೆ 9ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತದ ಮಾಹಿತಿ ನಮ್ಮ ಜೊತೆಗಿರಬೇಕು. ಅವನ್ನ ಒಂದು ಸಾರಿ ನೆನಪು ಮಾಡ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿ. ಒಂದು ಗ್ರಾಫ್ ಶೀಟ್ನ ನಾವು 4 ಚತುರ್ಥಾಂಕಗಳಾಗಿ ಭಾಗಿಸಿದ್ರೆ ನಮಗೆ ಮೊದಲನೇ ಚತುರ್ಥಾಂಕ, ಎರಡನೇ ಚತುರ್ಥಾಂಕ,
3ನೇ ಚತುರ್ಥಾಂಕ ಮತ್ತು 4ನೇ ಚತುರ್ಥಾಂಕ ಬರುತ್ತೆ. ಚಿಹ್ನೆಗಳನ್ನು ಗಮನಿಸಿ. ಇಲ್ಲಿ ಎಕ್ಸ್ ಅಕ್ಷ ಕಾಣಿಸ್ತಾ ಇದೆ. ಈ ಎಕ್ಸ್ ಅಕ್ಷ ಇಲ್ಲಿ ಇದನ್ನು ನಾವು ಮೂಲಬಿಂದು ಅಂತ ಕರಿತೀವಿ. 0ಯಿಂದ ಈ ಕಡೆಗೆ ಬಲಭಾಗಕ್ಕೆ ಧನಾತ್ಮಕ ಚಿಹ್ನೆಗಳನ್ನ ಕಾಣ್ತಾ ಇದ್ದೀರಿ ಎಕ್ಸ್ ಅಕ್ಷದ ಮೇಲೆ. ಜೊತೆಗೆ ಎಡಭಾಗಕ್ಕೆ ಋಣಾತ್ಮಕ ಚಿಹ್ನೆಗಳನ್ನ ಕಾಣ್ತಾ ಇದ್ದೀರಿ. ಅದೇ ರೀತಿ ಮೇಲ್ಭಾಗಕ್ಕೆ ವೈ ಅಕ್ಷದ ಮೇಲ್ಭಾಗಕ್ಕೆ ಹೊರಟಂತೆ ಏನಾಯಿತು, ಧನಾತ್ಮಕ ಚಿಹ್ನೆಗಳನ್ನ ಕಾಣ್ತಾ ಇದ್ದೀವಿ. ಅದೇ ರೀತಿ ವೈ ಅಕ್ಷದ ಕೆಳಗಡೆ ಸಾಗದಂತೆ ನಮಗೆ ಋಣಾತ್ಮಕ ಸಂಖ್ಯೆಗಳಿದ್ದಾವೆ. ಯಾಕಿದು ಬೇಕು ಅಂತ ಹೇಳಿದರೆ, ನಮಗೆ ವಸ್ತುವಿನ ದೂರ ಜೊತೆಗೆ ಪ್ರತಿಬಿಂಬದ ದೂರ, ವಸ್ತುವಿನ ಎತ್ತರ, ಪ್ರತಿಬಿಂಬದ ಎತ್ತರ ಇವುಗಳನ್ನು ಲೆಕ್ಕಾಚಾರ ಮಾಡಲಿಕ್ಕೆ ನಮಗೆ ಕಾರ್ಟೀಸಿಯನ್ ಚಿಹ್ನೆಗಳು ತುಂಬ ಅವಶ್ಯಕ. ದರ್ಪಣಕ್ಕೆ ಸಂಬಂಧಪಟ್ಟಂತೆ ನಿಮ್ನ ದರ್ಪಣವನ್ನು ನಾವು ಎಲ್ಲಿರಿಸ್ತೀವಿ ಅಂತ ಹೇಳಿದ್ರೆ ಆ ಮೂಲಬಿಂದು ಓನಲ್ಲಿರಿಸ್ತೀವಿ. ಇನ್ನು ವಸ್ತು ಎಲ್ಲಿರುತ್ತೆ ಅಂತ ಹೇಳಿದ್ರೆ, ನಾವು ಚಿತ್ರಗಳನ್ನ ರೇಖಾಚಿತ್ರಗಳನ್ನ ಬರಿಬೇಕಾದ್ರೆ ನೆನಪಿಟ್ಕೊಂಡಿದ್ದೀರಿ ನೀವೆಲ್ಲ, ಎಡಭಾಗದಲ್ಲಿ ವಸ್ತುವನ್ನು ತೋರಿಸ್ತಾ ಇದ್ವಿ. ಹಾಗಾಗಿ ಎಡಭಾಗದಲ್ಲಿ ಇರುವಂತಹ ಎಕ್ಸ್ ಅಕ್ಷದ ಚಿಹ್ನೆಗಳು ಅಥವಾ ಸಂಖ್ಯೆಗಳು ನೆಗೆಟಿವ್ ಇರೋದ್ರಿಂದ ಇಲ್ಲಿ ವಸ್ತುವಿನ ದೂರವನ್ನು ನಾವು ವಸ್ತುವಿನ ಸ್ಥಾನ ಜೊತೆಗೆ ಈ ಮೂಲಬಿಂದು ಗುಂಟ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ವಸ್ತುವಿನ ದೂರ ಎಕ್ಸ್ ಅಕ್ಷದ ಮೇಲೆ ವಸ್ತು ಇರೋದ್ರಿಂದ ನೆಗೆಟಿವ್ ಆಗಿರುತ್ತೆ. ವಸ್ತುವಿನ ಎತ್ತರ ಬಂದಾಗ ನೋಡಿ, ಈ ವಸ್ತು ಎಲ್ಲಿದೆ ಅಂತ ಹೇಳಿದರೆ ಇದು ಎಕ್ಸ್ ಅಕ್ಷದ ಎಡಭಾಗದಲ್ಲಿದೆ. ಆದರೆ ಎತ್ತರವನ್ನು ನೋಡಿದಾಗ ನಾವು ಅದು ವೈ ಅಕ್ಷದ ಕಡೆಗಿದೆ. ಹಾಗಾಗಿ ವೈ ಅಕ್ಷದ ಕಡೆಗೆ ಇರುವಂತಹ ಬೆಲೆಗಳು ಧನಾತ್ಮಕವಾಗಿರೋದ್ರಿಂದ ವಸ್ತುವಿನ ಎತ್ತರ ಪ್ಲಸ್ ಆಗಿರುತ್ತೆ. ಅದೇ ರೀತಿ ಪ್ರತಿಬಿಂಬ ಯಾವುದೋ ಒಂದು ಸ್ಥಾನದಲ್ಲಿ ಮೂಡುತ್ತೆ. ಯಾವ ರೀತಿ ಮೂಡುತ್ತೆ ಅಂತ ಹೇಳಿದರೆ, ಈಗ ಕೆಳಭಾಗದಲ್ಲೂ ಮೂಡುತ್ತೆ. ನಿಮ್ನ ದರ್ಪಣದ ರೇಖಾಚಿತ್ರಗಳನ್ನ ಒಂದು ಸಾರಿ ನೆನಪು ಮಾಡ್ಕೊಳ್ಳಿ. ಹಾಗಿದ್ರೆ ಈ ಪ್ರತಿಬಿಂಬ ದೂರ ಮೂಲ ಸ್ಥಾನದಿಂದ ಎಕ್ಸ್ ಅಕ್ಷದ ನೆಗೆಟಿವ್ ಪಾರ್ಟಲ್ಲೇ ಇರೋದ್ರಿಂದ ನಿಮಗೆ ಆ ಪ್ರತಿಬಿಂಬದ ದೂರನೂ ಕೂಡ ಮೈನಸ್ ಆಗುತ್ತೆ. ಅದೇ ರೀತಿ ಪ್ರತಿಬಿಂಬದ ಎತ್ತರ ಬಂದಾಗ ಇಲ್ಲಿ ವೈ ಅಕ್ಷದ ಋಣಾತ್ಮಕ ದಿಕ್ಕಿಗೆ ಅದು ಅಥವಾ ಋಣಾತ್ಮಕ ಸಂಖ್ಯೆಯನ್ನು ಹೊಂದಿರುವಂತಹ ದಿಕ್ಕಿಗೆ ಅದರ ಎತ್ತರ ಇರೋದ್ರಿಂದ ಇಲ್ಲಿ ಪ್ರತಿಬಿಂಬದ ಎತ್ತರ ಮೈನಸ್ ಆಗಿರುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ವಸ್ತುವಿನ ದೂರ ಮೈನಸ್, ಪ್ರತಿಬಿಂಬದ ದೂರನೂ ಕೂಡ ಮೈನಸ್ ಚಿಹ್ನೆಯಿಂದ ಬರ್ಕೊಳ್ಬೇಕು. ವಸ್ತುವಿನ ಎತ್ತರ ಅಂತ ಬಂದಾಗ ಪ್ಲಸ್ ಚಿಹ್ನೆಯನ್ನು ಬರ್ಕೊಳ್ಬೇಕು. ಅದೇ ರೀತಿ ಪ್ರತಿಬಿಂಬದ ಎತ್ತರ ಅಂತ ಬಂದಾಗ ಮೈನಸ್ ಚಿಹ್ನೆಯನ್ನು ಬರ್ಕೊಳ್ಬೇಕು. ಏನೂ ಅರ್ಥ ಆಗಿಲ್ಲ ಸರ್, ನೀವೇನೇನೋ ಹೇಳ್ತಾ ಇದ್ದೀರಿ ಅಂತ ಅನ್ನಿಸ್ತಿದೆಯಾ? ಆಗಿದ್ದರೆ ಒಂದು ಕೆಲಸ ಮಾಡಿ, ಈ ಒಂದು ಚಾರ್ಟನ್ನು ಬರ್ಕೊಂಬಿಡಿ. ನಾನು ಹೇಳಿದಂಥ ವಿಚಾರ ಅತ್ಯಂತ ಸರಳವಾಗಿ ನಿಮಗೆ ಈ ಚಾರ್ಟಲ್ಲಿ ಅರ್ಥ ಆಗುತ್ತೆ. ಕ್ವಿಕ್ಕಾಗೆ ಈ ಚಾರ್ಟನ್ನು ಬರ್ಕೊಳ್ಳಿ ಮಕ್ಕಳ. ದರ್ಪಣದ ವಿಧ ಅಲ್ಲಿ ನಿಮ್ನ ಮತ್ತು ಪೀನ ದರ್ಪಣ ಎರಡನ್ನೂ ತೋರಿಸ್ತಾ ಇದ್ದೀನಿ. ವಸ್ತುವಿನ ದೂರ ಯು ಇದೆ, ಪ್ರತಿಬಿಂಬದ ದೂರ ವಿ ಇದೆ, ವಸ್ತುವಿನ ಎತ್ತರ ಎಚ್ ಇದೆ, ವಸ್ತುವಿನ ಪ್ರತಿಬಿಂಬ ಎಚ್ ಡ್ಯಾಶ್ ಇದೆ. ಅಲ್ಲಿ ಚಿಹ್ನೆಗಳನ್ನ ಗಮನಿಸ್ಕೊಳ್ಳಿ. ಇದು ಲೆಕ್ಕಗಳನ್ನ ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಗೆ ನೆನಪಿರಲಿ, ಲೆಕ್ಕದಲ್ಲಿ ದತ್ತಾಂಶಗಳನ್ನು ಚಿಹ್ನೆಗಳನ್ನು ಉಪಯೋಗಿಸಿ ಕೊಟ್ಟಿರೋದಿಲ್ಲ. ಕೇವಲ ನ್ಯೂಮರಿಕಲ್ ವ್ಯಾಲ್ಯೂಸ್ ಸಂಖ್ಯೆಗಳನ್ನು ಮಾತ್ರ ಕೊಟ್ಟಿರ್ತಾರೆ. ಹಾಗಾಗಿ ನೀವು ದತ್ತಾಂಶಗಳನ್ನು ಬರ್ಕೊಳ್ಬೇಕಾದ್ರೆ ಈ ಚಿಹ್ನೆಗಳನ್ನು ಬರ್ಕೊಂಡ್ರೆ ಮಾತ್ರ ಸರಿಯಾದಂತಹ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಿದ್ರೆ ಲೆಕ್ಕಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣವಾ? ನೀವೆಲ್ಲರೂ ಬರ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನೀಗ ನೇರವಾಗಿ ಲೆಕ್ಕದ ಕಡೆಗೆ ಹೋಗ್ತಾ ಇದ್ದೀನಿ. ನೋಡಿ, ಒಂದು ಸರಳವಾದಂಥ ಲೆಕ್ಕ, ದರ್ಪಣದ ಸೂತ್ರವನ್ನು ಬಳಸ್ಕೊಂಡು ಲೆಕ್ಕಾಚಾರ ಮಾಡುವಂಥ ಒಂದು ಲೆಕ್ಕವನ್ನು ತೆಗೆದುಕೊಂಡಿದ್ದೀನಿ. ಪ್ರಶ್ನೆ ಹೀಗಿದೆ: ನಿಮ್ನ ದರ್ಪಣದಿಂದ 25 ಸೆಂಟಿಮೀಟರ್ ದೂರದಲ್ಲಿರಿಸಲಾದ ವಸ್ತುವಿನ ಸ್ಪಷ್ಟ ಪ್ರತಿಬಿಂಬವು ದರ್ಪಣದಿಂದ 5 ಸೆಂಟಿಮೀಟರ್ ದೂರದಲ್ಲಿ ಮೂಡಿದರೆ ದರ್ಪಣದ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಕೊಟ್ಟಿರುವಂಥದ್ದು ನಿಮ್ನ ದರ್ಪಣ. ನಿಮ್ನ ದರ್ಪಣದ ದತ್ತಾಂಶಗಳನ್ನ ನಾವು ಬರ್ಕೊಳ್ಳೋಣ. ಮೊದಲನೇದಾಗಿ ಮಕ್ಕಳ, ಕಾರ್ಟೀಷಿಯನ್ ಸಮತಲವನ್ನು ನಾನು ನೆನಪು ಮಾಡಿಸ್ತಾ ಇದ್ದೀನಿ. ಇಲ್ಲಿ ವಿ ಯುಗಳ ಬೆಲೆಗಳನ್ನು ಬರ್ಕೊಳ್ಬೇಕಾದ್ರೆ ಚಿಹ್ನೆ ಯಾವ ರೀತಿಯಲ್ಲಿ ಬದಲಾಗುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ನಿಮಗೆ ಈ ಸಮತಲವನ್ನು ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ವಸ್ತುವಿನ ದೂರ ಯು, ನಾನು ಆಗಲೇ ಹೇಳಿದೆ ನೋಡಿ, ಲೆಕ್ಕದಲ್ಲಿ +25 ಇದೆ, ಆದರೆ ಇಲ್ಲಿ ನಾವು ದತ್ತಾಂಶ ಬರೀಬೇಕಾದ್ರೆ -25. ಯಾಕೆ ಅಂದರೆ ಅದು ಎಕ್ಸ್ ಅಕ್ಷದ ಮೇಲಿದೆ, ನೆಗೆಟಿವ್ ಪಾರ್ಟ್ ಆಫ್ ದಿ ಎಕ್ಸ್ ಆಕ್ಸಿಸ್. ಅದೇ ರೀತಿ ಪ್ರತಿಬಿಂಬದ ದೂರ
ಅದು ಕೂಡ ಎಕ್ಸ್ ಆಕ್ಸಿಸ್ ಮೇಲೆ ಇದೆ, ನೆಗೆಟಿವ್ ಪಾರ್ಟ್ ಆಫ್ ದಿ ಎಕ್ಸ್ ಆಕ್ಸಿಸ್, ಹಾಗಾಗಿ -5 ಬರ್ಕೊಂಡಿದ್ದೀನಿ. ಹಾಗಿದ್ರೆ ನಾನು ಕಂಡುಹಿಡಿಬೇಕಾಗಿರೋದೇನು? ಸಂಗಮ ದೂರ. ಇದು ನಿಮ್ನ ದರ್ಪಣ ಆಗಿರೋದ್ರಿಂದ ಸಂಗಮ ದೂರನೂ ಕೂಡ ಮೈನಸ್ಸೇ ಬರಬೇಕು. ಯಾಕೆಂದರೆ ಇಲ್ಲಿ ಪ್ರತಿಫಲನ ಹೊಂದಿದಂತಹ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತವೆ ಅಂತ ಅಂದರೆ ಅದು ಎಡಭಾಗದಲ್ಲಿ ಎಕ್ಸ್ ಅಕ್ಷದ ಮೇಲೇ ಪ್ರಧಾನ ಸಂಗಮ ಮೂಡೋದ್ರಿಂದ ಸಂಗಮ ದೂರ ಮೈನಸ್ಸೇ ಆಗಿರುತ್ತೆ. ಹಾಗಿದ್ರೆ ಲೆಕ್ಕಾಚಾರ ಮಾಡಿದಾಗ ಮೈನಸ್ಸೇ ಬರಬೇಕಲ್ವಾ? ಪರೀಕ್ಷೆ ಮಾಡೇ ಬಿಡೋಣ, ಮೈನಸ್ ಬರುತ್ತೋ ಪ್ಲಸ್ ಬರುತ್ತೋ ಅಂತ. ಮಕ್ಕಳೇ, ಸೂತ್ರ ಬರ್ಕೊಳ್ತಾ ಇದ್ದೀನಿ. 1/f = 1/v + 1/u. ಇದು ಮೊದಲು ಮಾಡಬೇಕಾಗಿರುವಂಥ ಕೆಲಸ. ಇನ್ನು ಬೆಲೆಗಳನ್ನ ನೋಡ್ತಾ ಹೋಗೋಣ. ವಿ ಜಾಗಕ್ಕೆ -5 ಬರ್ಕೊಳ್ಬೇಕು, ನಾನಿಲ್ಲಿ ಬರ್ಕೊಂಡಿದ್ದೀನಿ. ಜೊತೆಗೆ ಯು ಜಾಗಕ್ಕೆ -25 ದತ್ತಾಂಶದಲ್ಲಿದೆ, ಆ ಬೆಲೆಯನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಬರ್ಕೊಂಡಿದ್ದೀನಿ. ನೀವು ಕೂಡ ಬರ್ಕೊಂಡಿದ್ದೀರಿ. ಇನ್ನು ಎಫ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ -5ರ ಚಿಹ್ನೆ ಮೇಲ್ಭಾಗಕ್ಕೆ ಹೋಗುತ್ತೆ. ಇಲ್ಲಿ ಮೈನಸ್ ಚಿಹ್ನೆ ಈ ಪ್ಲಸ್ ಜೊತೆಗೆ ಗುಣಿಸಲ್ಪಟ್ಟು ಈ ಭಾಗದಲ್ಲೂ ಕೂಡ ಮೈನಸ್ ಬಂದಿರೋದನ್ನು ಕಾಣ್ತೀರಿ. -1/5 -1/25. 5 ಮತ್ತು 25ಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಲಸಹವನ್ನು ಕಂಡುಹಿಡ್ಕೊಳ್ಬೇಕು. ಕಂಡುಹಿಡ್ಕೊಂಡ್ವಿ. ಅದನ್ನು ಸರಳ ಗಣಿತ ಹಂತಗಳನ್ನು ಬಳಸ್ಕೊಂಡು ಅದನ್ನು ಸಿಂಪ್ಲಿಫೈ ಮಾಡಿದಾಗ -5 -1/25 ಬಂತು. ಇವೆರಡನ್ನು ಕೂಡ್ತಾ ಇದ್ದೀವಿ, ಸಮಚಿಹ್ನೆಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ಕೂಡ್ತಾ ಇದ್ದೀವಿ. -6 ಬಂತು /25. ಈಗ 1/f = -6/25 ಆಯಿತು. ಇದಕ್ಕೆ ರೆಸಿಪ್ರೋಕಲನ್ನು ತೆಗೆದುಕೊಳ್ಳೋಣ. ಆಗ f = 25/6 ಆಯಿತು, -25/6. ಇದನ್ನು ಸಿಂಪ್ಲಿಫೈ ಮಾಡಿದಾಗ f = -4.16 ಸೆಂಟಿಮೀಟರ್ ಬಂತು. ನಾನು ಹೇಳಿದಾಗೆ ಇಲ್ಲಿ ಬಳಸಿರುವಂತಹ ನಿಮ್ನ ದರ್ಪಣದ ಸಂಗಮ ದೂರ ಮೈನಸ್ ಬಂದಿದೆ. ನಾವು ಥಿಯರಿಯಲ್ಲಿ ಕಲ್ತ್ಕೊಳ್ಬೇಕಾದ್ರೆ ದರ್ಪಣದ ಚಿಹ್ನೆಯನ್ನು ನಾವು ಮೈನಸ್ ಅಂತ ತೋರಿಸಿದ್ವಿ. ಲೆಕ್ಕಾಚಾರ ಮಾಡಿದಾಗಲೂ ಕೂಡ ಮೈನಸ್ ಬಂತು. ಹಾಗಾಗಿ ನೀವು ಮಾಡಿದಂತಹ ಕ್ಯಾಲ್ಕುಲೇಷನ್ ಸರಿಯಾಗಿದೆ. ಇದೊಂದು ಸರಳ ಲೆಕ್ಕಾಚಾರ ಮಕ್ಕಳ. ಹಾಗಿದ್ರೆ ಪಠ್ಯ ಪುಸ್ತಕದಲ್ಲಿ ಮತ್ತು ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳು ಹೇಗಿರ್ತವೆ ಅಂತ ಕೇಳ್ತಾ ಇದ್ದೀರಾ? ನೋಡಿ, ಮತ್ತೊಂದು ಪ್ರಶ್ನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಸ್ತುವನ್ನು 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಒಂದು ವಸ್ತು ಇದೆ, ಅದನ್ನು ಎಲ್ಲಿರಿಸಿದ್ದೀವಿ ಅಂತ ಅಂದರೆ 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ. ಆ ದರ್ಪಣದ ಸಂಗಮ ದೂರ ಎಷ್ಟು ಅಂತ ಹೇಳಿದ್ರೆ 15 ಸೆಂಟಿಮೀಟರ್ ಇದೆಯಂತೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿರಿಸಬೇಕು ಅಂತ. ಇಲ್ಲಿ ವಸ್ತುವಿನ ದೂರ ಜೊತೆಗೆ ನಿಮ್ನ ದರ್ಪಣದ ಸಂಗಮ ದೂರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಯಾವುದು ಅಂತ ಅಂದರೆ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಬೇಕು. ಅಂದರೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡ್ಕೊಳ್ಳಿಕ್ಕೆ ನಾವು ಪರದೆಯನ್ನು ಎಷ್ಟು ದೂರದಲ್ಲಿ ಇಡಬೇಕು ದರ್ಪಣದಿಂದ ಅಂತ ಪ್ರಶ್ನೆ. ದತ್ತಾಂಶಗಳನ್ನ ನೋಡೋಣ. ವಸ್ತುವಿನ ದೂರ ನಿಮ್ಗಾಗಲೇ ಚಿಹ್ನೆ ಬರ್ಕೊಳ್ಳೋದೆಲ್ಲ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಲ್ವಾ? ಅದೇ ರೀತಿ ಸಂಗಮ ದೂರ ಎರಡೂ ಕೂಡ ಮೈನಸ್ಸೇ ಬರ್ತಾ ಇದೆ ಬೆಲೆಗಳು, ಯಾಕೆಂದರೆ ಅದು ನಿಮ್ನ ದರ್ಪಣ. ಇನ್ನು ಪ್ರತಿಬಿಂಬದ ದೂರ ವಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೂತ್ರ ನಮ್ಮ ವಿದ್ಯಾರ್ಥಿಗಳಾಲೆ ಬರೆದ್ಬಿಟ್ರು. 1/f = 1/v + 1/u ಅಂತ ಬರ್ಕೊಂಡ್ರು. ಬೆಲೆಗಳನ್ನು ಆದೇಶಿಸ್ತಿದ್ದಾರೆ. ಎಫ್ ಜಾಗಕ್ಕೆ -15 ಬರ್ಕೊಂಡಿದ್ದೀನಿ, ಯಾಕೆಂದರೆ ದತ್ತಾಂಶದಲ್ಲಿ ಅದು ಕೊಟ್ಟಿದ್ದಾರೆ. ಜೊತೆಗೆ ವಿಯನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ, ನಾನು ಹಾಗೇ ಬರೆದಿದ್ದೀನಿ. ಜೊತೆಗೆ ಯು ಅನ್ನು ಕೊಟ್ಟಿದ್ದಾರೆ, ವಸ್ತುವಿನ ದೂರವನ್ನು ಕೊಟ್ಟಿದ್ದಾರೆ -25, ಅದನ್ನು ಕೂಡ ನಾನು ಬರ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಆ ದತ್ತಾಂಶಗಳನ್ನು ಅಥವಾ ಬೆಲೆಗಳನ್ನು ಎಡಭಾಗಕ್ಕೆ ಸ್ಥಾನಪಲ್ಲಟಗೊಳಿಸಬೇಕು. ಇಲ್ಲಿ ಲಸಹವನ್ನು ತೆಗೆದುಕೊಳ್ತೀವಿ, ಛೇದಕ್ಕೆ ಅಂಶವನ್ನು ಸಿಂಪ್ಲಿಫೈ ಮಾಡ್ಕೊಳ್ತೀವಿ. ಆಗ -5 + 3/75 ಬರುತ್ತೆ. ಆನಂತರ ಏನು ಮಾಡ್ತೀವಿ, ಅದನ್ನು ಕಳೆದಾಗ -2/75 ಬಂತು. ಮತ್ತು ಹೃತ್ಕರ್ಮ ತೆಗೆದುಕೊಂಡು 75 / -2 ಭಾಗಿಸಿದಾಗ -37.5 ಸೆಂಟಿಮೀಟರ್ ಉತ್ತರ ಬರುತ್ತೆ. ಸೊ ಇಲ್ಲಿ ಕೊನೆಯದಾಗಿ ನಾವು ಬರಿಬೇಕಾಗಿರುವಂಥ ಪ್ರಮುಖವಾದ ಅಂಶ ಯಾವುದಪ್ಪ ಅಂತ ಅಂದರೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡಿಬೇಕಾದ್ರೆ ಪರದೆಯನ್ನು ನಿಮ್ನ ದರ್ಪಣದಿಂದ 37.5 ಸೆಂಟಿಮೀಟರ್ ದೂರದಲ್ಲಿರಿಸಬೇಕು ಅಂತ.
ಈ ಲೆಕ್ಕಗಳು ಸರಳ ಅಲ್ವಾ ಮಕ್ಕಳ? ಯಾವ ಲೆಕ್ಕ ಕೊಟ್ಟರು ಕೂಡ ಮಾಡ್ತೀವಿ ಸರ್ ಅನ್ನೋ ಕಾನ್ಫಿಡೆನ್ಸನ್ನು ನೀವು ಡೆವಲಪ್ ಮಾಡ್ಕೊಳ್ತಾ ಇದ್ದೀರಿ. ಅದು ತುಂಬ ಖುಷಿ ಪಡುವಂಥ ವಿಚಾರ. ಹಾಗಿದ್ರೆ ಮತ್ತೇಕೆ ತಡ, ಇನ್ನೊಂದು ಪ್ರಶ್ನೆಯನ್ನು ನೋಡೇ ಬಿಡೋಣವಾ? ನೋಡಿ ಮಕ್ಕಳ, ಒಂದು ಪ್ರಶ್ನೆಯನ್ನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದಕ್ಕಿಂತ ವಿಭಿನ್ನವಾಗಿ ವಿಶೇಷವಾಗಿರುವಂಥ ಪ್ರಶ್ನೆ. ಇದು ನಿಮ್ಮ ಪಠ್ಯಪುಸ್ತಕದ ಉದಾಹರಣೆ ಲೆಕ್ಕ. ಪ್ರಶ್ನೆಯನ್ನು ನೀವು ನೋಡ್ತಾ ಇದ್ದೀರಿ, ಅದನ್ನು ಬರ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಪಠ್ಯಪುಸ್ತಕದಲ್ಲಿ ಉದಾಹರಣೆ ಲೆಕ್ಕವನ್ನು ನೋಡಿದ್ರೆ ನಿಮಗೆ ಈ ಪ್ರಶ್ನೆ ಸಿಗುತ್ತೆ. ಆದರೂ ಒಮ್ಮೆ ಪ್ರಶ್ನೆಯನ್ನು ಓದ್ತಾ ಇದ್ದೀನಿ. ಒಂದು ಆಟೋಮೊಬೈಲ್ನಲ್ಲಿ ಹಿನ್ನೋಟವನ್ನು ಪಡೆಯಲು ಉಪಯೋಗಿಸಿದ ಪೀನ ದರ್ಪಣದ ವಕ್ರತಾ ತ್ರಿಜ್ಯ 3 ಮೀಟರ್ ಇದೆ. ಒಂದು ವೇಳೆ ಬಸ್ಸು ದರ್ಪಣದಿಂದ 5 ಮೀಟರ್ ದೂರದಲ್ಲಿದ್ದರೆ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ ಅನ್ನೋದು ಪ್ರಶ್ನೆ. ಪ್ರಶ್ನೆ ಅರ್ಥ ಆಯಿತು ನಿಮಗೆ? ನನ್ನಲ್ಲಿ ಪೀನ ದರ್ಪಣ ಅಂತ ತೋರಿಸಿದ್ದೀನಿ. ಏಕೆಂದರೆ ನಾವು ಈ ಹಿಂದೆ ಮಾಡಿದಂತಹ 2 ಲೆಕ್ಕಗಳು ಅದು ನಿಮ್ನ ದರ್ಪಣಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು, ಇದು ಪೀನ ದರ್ಪಣಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಇಲ್ಲಿ ನಾವು ವ್ಯಾಲ್ಯೂಗಳನ್ನ ಬರಿಬೇಕಾದ್ರೆ ಅಥವಾ ದತ್ತಾಂಶಗಳನ್ನ ಬರಿಬೇಕಾದ್ರೆ ಚಿಹ್ನೆಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸೋದ್ರಿಂದ ಅಲ್ಲಿ ನಾನು ಪೀನ ದರ್ಪಣಕ್ಕೆ ವಿಶೇಷವಾದಂಥ ಕಲರನ್ನು ಬಳಸ್ಕೊಂಡಿದ್ದೀನಿ. ವಕ್ರತಾ ತ್ರಿಜ್ಯ 6ನೇ ಬೆಲೆ ಕೊಟ್ಟಿದ್ದಾರೆ, +3 ಮೀಟರ್. ನಿಮಗೆ ಗೊತ್ತಿದೆ ಎಫ್ ಸಂಗಮ ದೂರವನ್ನು ಕಂಡುಹಿಡ್ಕೊಳ್ಳಿಕ್ಕೆ F = R/2 ಸೂತ್ರವನ್ನು ಬಳಸ್ಕೊಳ್ತೀವಿ. ಯಾಕೆ ಅಂದರೆ ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರದ ಸಹಸಂಬಂಧ ಏನು ಅಂತ ಅಂದರೆ ವಕ್ರತಾ ತ್ರಿಜ್ಯವು ಸಂಗಮ ದೂರದ 2ರಷ್ಟಿರುತ್ತದೆ. R = 2F ಅಂತ ಬರೆದಿದ್ರಿ. ಅದೇ ಸೂತ್ರವನ್ನು ಬಳಸ್ಕೊಂಡು ನಾನು F-ಅನ್ನು ಲೆಕ್ಕಾಚಾರ ಮಾಡ್ಕೊಂಡಿದ್ದೀನಿ. 3/2. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 1.5 ಮೀಟರ್ ಬರುತ್ತೆ. ಆದರೆ ನಾವು ಹಾಗೆ ಇಟ್ಕೊಳ್ಳೋಣ, ಲೆಕ್ಕಾಚಾರ ಅಥವಾ ಸಿಂಪ್ಲಿಫೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹಾಗೆ ಉಳಿಸಿದ್ದೀನಿ. ಇನ್ನು ವಸ್ತುವಿನ ದೂರ U ಕೊಟ್ಟಿದ್ದಾರೆ, -5 ಮೀಟರ್ ಬರ್ಕೊಳ್ಬೇಕು. ಆನಂತರ ಪ್ರತಿಬಿಂಬದ ದೂರ V ಲೆಕ್ಕಾಚಾರ ಮಾಡಬೇಕು. ಪ್ರತಿಬಿಂಬದ ಎತ್ತರ H' ಕೂಡ ಲೆಕ್ಕಾಚಾರ ಮಾಡಬೇಕು. ಯಾಕೆಂದರೆ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರವನ್ನು ಲೆಕ್ಕಾಚಾರ ಮಾಡಬೇಕಲ್ವ. ಹಾಗಾಗಿ ನಮ್ಗೆ ಆ ಬೆಲೆ ಕಂಡುಹಿಡ್ಕೊಳ್ಳೋದು ತುಂಬ ಅವಶ್ಯಕ. ಸೂತ್ರ ಎಂದಿನಂತೆ ಬರ್ಕೊಂಡಿದ್ದೀರಿ. F ಜಾಗಕ್ಕೆ 3/2 ಇಲ್ಲಿ ನಾವೇನಿಲ್ಲಿ ತೋರಿಸಿದ್ದೀವಿ ಇಲ್ಲಿ ಬೆಲೆಯನ್ನು. ಈ ಬೆಲೆಯನ್ನು ನೀವು ಇಲ್ಲಿ F ಜಾಗಕ್ಕೆ ಬರ್ಕೊಂಡಿದ್ದೀರಿ. V-ಯನ್ನು ಲೆಕ್ಕಾಚಾರ ಮಾಡಬೇಕು. U ಬೆಲೆ -5 ಬರ್ಕೊಂಡಿದ್ದೀರಿ. ಮುಂದೆ ಏನಾಗುತ್ತೆ ನೋಡೋಣ. ಮುಂದಿನ ಹಂತಗಳ ಕ್ಯಾಲ್ಕುಲೇಷನ್ಸನ್ನು ನೀವು ಖಂಡಿತ ವೇಗವಾಗಿ ಮಾಡ್ತೀರಿ ಅಂದ್ಕೊಳ್ತೀನಿ. ಇದು ಸರಳ ಗಣಿತೀಯ ಲೆಕ್ಕಾಚಾರಗಳು. ನೋಡಿ, F-ನ ಬೆಲೆಯನ್ನು ನಾನು ರೆಸಿಪ್ರೋಕಲ್ ತೆಗೆದುಕೊಂಡು 3/2 2/3 ಅಂತ ಬರ್ಕೊಂಡಿದ್ದೀನಿ. V ಬೆಲೆ ಹಾಗೆ ಇದೆ, -1/5. ಅದನ್ನು ಮತ್ತೆ ಎಡಗಡೆ ತಗೊಂಡೋಯ್ತು ಅಂತ ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ನಾನು ಎಡಗಡೆ ಬರ್ಕೊಂಡು ಹೋದಾಗ -1/5 +1/5 ಆಗಿ ಕನ್ವರ್ಟ್ ಆಗಿದೆ. ಎಡಭಾಗಕ್ಕೆ ತೆಗೆದುಕೊಂಡೋದಾಗ ಚಿಹ್ನೆ ಬದಲಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗ ಮುಂದಿನ ಹಂತಗಳು ನಿಮಗೆ ಗೊತ್ತಿರುವಂಥದ್ದೇ. ಲಸಹ ತೆಗೆದುಕೊಳ್ತೀವಿ, ಅಂಶವನ್ನು ನಾವು ಸರಳೀಕರಣಗೊಳಿಸ್ಕೊಳ್ತೀವಿ, ಮತ್ತು ಅದನ್ನು ಮತ್ತಷ್ಟು ಸಿಂಪ್ಲಿಫೈ ಮಾಡಿದಾಗ 1/V = 13/15 ಬಂತು. ಮತ್ತಷ್ಟು ಸಿಂಪ್ಲಿಫಿಕೇಷನನ್ನು ಮಾಡಬೇಕು ಅಂತ ಅಂದಾಗ ನಿಮಗೆ 15/13 ಆಗುತ್ತೆ. ರೆಸಿಪ್ರೋಕಲ್ ತೆಗೆದುಕೊಂಡಾಗ ಬಂದಂಥ ಬೆಲೆ. ಅದನ್ನು ಭಾಗಾಕಾರ ಮಾಡಿದ್ರೆ 1.15 ಮೀಟರ್ಗಳ ಅಂತ ಉತ್ತರ ಬರುತ್ತೆ. ಇಲ್ಲಿ ಬೆಲೆ ಬಂದಿರುವಂತಹ V-ನ ಬೆಲೆ ಧನಾತ್ಮಕವಾಗಿದೆ, 1.15 ಮೀಟರ್ ಅಂತ ಇದೆ. ಹಾಗಾಗಿ ಇಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂತ ಅಂದರೆ ನಿಮ್ನ ದರ್ಪಣದ ಹಿಂಭಾಗದಲ್ಲಿ ಮೂಡೋದ್ರಿಂದ ಅದು X ಅಕ್ಷದ ಬಲಭಾಗಕ್ಕೆ ಬರೋದ್ರಿಂದ ಅಲ್ಲಿ V ಬೆಲೆ ಪ್ಲಸ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇನ್ನು ಮತ್ತಷ್ಟು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಿದೆ. ಇದರ ಅನಾಲಿಸಿಸನ್ನು ಮಾಡಿದರೆ ನಮಗೇನು ಸಿಗುತ್ತೆ ಅಂತ ಅಂದರೆ ಪ್ರತಿಬಿಂಬವು ದರ್ಪಣದ ಹಿಂದೆ 1.15 ಮೀಟರ್ ದೂರದಲ್ಲಿ ಮೂಡುತ್ತೆ ಅನ್ನೋದು. ಜೊತೆಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂಥದ್ದು ವರ್ಧನೆ -V/U ಸೂತ್ರ ಬಳಸ್ಕೊಳ್ತಾ ಇದ್ದೀನಿ. ಸೊ V ಬೆಲೆ 1.15 ಸೆಂಟಿಮೀಟರ್ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. U ಬೆಲೆ -5 ದತ್ತಾಂಶದಲ್ಲಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ +0.23 ಬಂತು. ಇಲ್ಲಿ ಪ್ರತಿಬಿಂಬವು ಮಿಥ್ಯ ಪ್ರತಿಬಿಂಬ ಆಗಿದೆ. ನೇರ ಮತ್ತು ಗಾತ್ರದಲ್ಲಿ 0.23 ಅಂಶದಷ್ಟು ಚಿಕ್ಕದಾಗಿದೆ ಅನ್ನೋದನ್ನು ತೋರಿಸುತ್ತೆ. ಇದಿಷ್ಟು ಈ ಒಂದು ಪ್ರಶ್ನೆಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂತಹ ಉತ್ತರ. ಸರಳ ಸುಲಭ ಅಂತ ಅನ್ನಿಸ್ತಾ ಇದೆ ಅಲ್ವಾ?
ಈಗ ಮಸೂರದ ಸೂತ್ರ ಮತ್ತು ವರ್ಧನೆಯ ಬಗ್ಗೆ ತಿಳ್ಕೊಳ್ಳೋಣ. ಮಸೂರದ ಸೂತ್ರವನ್ನು ನೀವು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಇಲ್ಲಿ ಮೈನಸ್ ಚಿಹ್ನೆಯನ್ನು ನೀವು ತಪ್ಪದೆ ಗಮನಿಸಬೇಕು. ದರ್ಪಣದ ಸೂತ್ರದಲ್ಲಿ ಪ್ಲಸ್ ಇರುತ್ತೆ, ಮಸೂರದ ಸೂತ್ರದಲ್ಲಿ ಇಲ್ಲಿ ಚಿಹ್ನೆ ಮೈನಸ್ ಇರುತ್ತೆ. ಕಾಣ್ತಾ ಇದೆ ನಿಮಗೆ. 1/f = 1/v - 1/u. ಇನ್ನು ವರ್ಧನೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ ವಿಚ್ ಇಸ್ ಈಕ್ವಲ್ ಟು v/u. ದರ್ಪಣದಲ್ಲಿ -v/u ಅಂತ ಬರ್ಕೊಳ್ತಾ ಇದ್ವಿ, ಮಸೂರದಲ್ಲಿ +v/u ಆಗುತ್ತೆ. ಇದನ್ನು ಮರಿಬೇಡಿ. ಇನ್ನು ಇಲ್ಲಿ ಋಣಾತ್ಮಕ ಚಿಹ್ನೆ ಅಂತ ಹೇಳಿದರೆ ಇಲ್ಲಿ ಸತ್ಯ ಪ್ರತಿಬಿಂಬವನ್ನು ಸೂಚಿಸುತ್ತೆ. ಅದೇ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಧನಾತ್ಮಕ ಚಿಹ್ನೆ ಬಂತು ಅಂತ ಅಂದರೆ ಅದು ಮಿಥ್ಯ ಪ್ರತಿಬಿಂಬವನ್ನು ಸೂಚಿಸುತ್ತೆ. ಇದನ್ನು ನೀವು ಮರಿಬಾರ್ದು. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಟೀಸಿಯನ್ ಚಿಹ್ನೆಗಳನ್ನ ಯಾವ ರೀತಿ ನಾವು ಬರ್ಕೊಳ್ತೀವಿ ಅನ್ನೋದನ್ನು ಒಮ್ಮೆ ನೆನಪು ಮಾಡಿಕೊಂಡು ಆನಂತರ ಪ್ರಶ್ನೆಗಳು ಹೇಗಿರ್ತವೆ, ಉತ್ತರ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮತ್ತು ನಿಮಗೆ ಒಂದು ಕಾರ್ಟೀಸಿಯನ್ ಸಮತಲವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ದರ್ಪಣದ ಬದಲು ಮಸೂರವನ್ನು ಇಡ್ತಾ ಇದ್ದೀನಿ. ಮಸೂರವನ್ನು ಹೇಗಿಟ್ಟಿದ್ದೀನಿ ನೋಡಿ. ಇಲ್ಲಿ ವಸ್ತುವಿನ ಸ್ಥಾನ ಎಡಭಾಗದಲ್ಲಿದೆ, ಹಾಗಾಗಿ ವಸ್ತುವಿನ ಎತ್ತರ ಧನಾತ್ಮಕ ಚಿಹ್ನೆಯನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿ ಮೂಲ ಸ್ಥಾನದಿಂದ ವಸ್ತುವಿನ ದೂರ ಮೈನಸ್ ಆಗಿರುತ್ತೆ. ದರ್ಪಣದಲ್ಲಿ ಯಾವ ರೀತಿ ಬರ್ಕೊಳ್ತಿದ್ವೋ ಇಲ್ಲೂ ಕೂಡ ಹಾಗೆ ಬರ್ಕೊಳ್ತೀವಿ. ಇಲ್ಲಿ ಬದಲಾವಣೆಗಳೇನು ಅನ್ನೋದನ್ನು ಒಂದು ಸ್ವಲ್ಪ ಗಮನಿಸಿ. ವಸ್ತುವಿನ ಎತ್ತರ ಜೊತೆಗೆ ದೂರ ಅದ್ರ ಬಗ್ಗೆ ಅರ್ಥ ಆದಮೇಲೆ ಇನ್ನು ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅನ್ನೋದು ತುಂಬ ಮುಖ್ಯ. ಪ್ರತಿಬಿಂಬ ಇಲ್ಲಿ ಧನಾತ್ಮಕ ಬೆಲೆ ಇರುವಂತಹ ಎಕ್ಸ್ ಅಕ್ಷದ ಮೇಲೆ ಮೂಡುತ್ತೆ. ಆನಂತರ ಇಲ್ಲಿ ನೋಡಿ, ಪ್ರತಿಬಿಂಬದ ದೂರ ಮೂಲ ಸ್ಥಾನದಿಂದ ಅಥವಾ ದೃಕ್ ಕೇಂದ್ರದಿಂದ ಲೆಕ್ಕಾಚಾರ ಮಾಡಬೇಕಾದ್ರೆ ಪ್ಲಸ್ ವ್ಯಾಲ್ಯೂನ ಬರ್ಕೊಳ್ತೀವಿ. ಎತ್ತರ ಅಂತ ಬಂದಾಗ, ಯಾವುದು ಪ್ರತಿಬಿಂಬದ ಎತ್ತರ ಅಂತ ಬಂದಾಗ ಇಲ್ಲಿ ಪ್ರತಿಬಿಂಬ 4ನೇ ಚತುರ್ಥಾಂಕದ ಕೆಳಭಾಗದಲ್ಲಿ ಹೋಗ್ತಾ ಇದೆ, ಕಾಣಿಸ್ತಾ ಇದೆ. ಹಾಗಾಗಿ ನಾವಿಲ್ಲಿ ವೈ ಅಕ್ಷದ ಸಂಖ್ಯೆಗಳನ್ನು, ಋಣಾತ್ಮಕ ಸಂಖ್ಯೆಗಳನ್ನ ಬರ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಪ್ರತಿಬಿಂಬದ ಎತ್ತರ ಮೈನಸ್ ಆಗಿರುತ್ತೆ. ಇದನ್ನು ನಾನು ತುಂಬ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದರೆ ಈ ಚಾರ್ಟನ್ನು ಬರ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮಸೂರದ ವಿಧ ಬರೆದಿದ್ದೀನಿ, ವಸ್ತುವಿನ ದೂರ u ಬರೆದಿದ್ದೀನಿ, ಪ್ರತಿಬಿಂಬದ ದೂರ, ವಸ್ತುವಿನ ಎತ್ತರ, ಪ್ರತಿಬಿಂಬದ ಎತ್ತರ ಎಲ್ಲ ಮೆನ್ಷನ್ ಮಾಡ್ತಾ ಇದ್ದೀನಿ. ಜೊತೆಗೆ ಅವುಗಳ ಬೆಲೆಗಳು ಏನೇನನ್ನು ನಾವು ನಮೂದಿಸಬೇಕು ಲೆಕ್ಕಾಚಾರ ಮಾಡಬೇಕಾದ್ರೆ ದತ್ತಾಂಶದಲ್ಲಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಪುಸ್ತಕದಲ್ಲಿ ಬರ್ಕೊಳ್ಬೇಕಾಗತ್ತೆ. ಬರ್ಕೊಂಡು ಇಲ್ಲಿ ಬಳಸಿದಂತಹ ಏನು ಕಾರ್ಟೀಸಿಯನ್ ಚಿಹ್ನೆಗಳನ್ನು ನಾವು ದತ್ತಾಂಶಗಳನ್ನು ಬರೀಬೇಕಾದ್ರೆ ನಮೂದಿಸಬೇಕಾಗತ್ತೆ. ಮಕ್ಕಳೇ, ಈ ಕಾರ್ಟೀಸಿಯನ್ ಸಮತಲದ ಚಿಹ್ನೆಗಳನ್ನು ಯಾವ ರೀತಿ ಒಂದು ಲೆಕ್ಕಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಬಳಸ್ಕೊಳ್ತೀವಿ ಅನ್ನೋದನ್ನು ಒಂದು ಲೆಕ್ಕವನ್ನು ಸಾಲ್ವ್ ಮಾಡೋದ್ರ ಮೂಲಕ ನೋಡೋಣ. ಪ್ರಶ್ನೆ ಹೀಗಿದೆ: ಪೀನ ಮಸೂರದಿಂದ 25 ಸೆಂಟಿಮೀಟರ್ ದೂರದಲ್ಲಿರಿಸಲಾದ ವಸ್ತುವಿನ ಸ್ಪಷ್ಟ ಪ್ರತಿಬಿಂಬವು ಮಸೂರದಿಂದ 5 ಸೆಂಟಿಮೀಟರ್ ದೂರದಲ್ಲಿ ಮೂಡಿದರೆ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಅನ್ನೋದು ಪ್ರಶ್ನೆ. ದತ್ತಾಂಶಗಳನ್ನ ಬರ್ಕೊಳ್ಳೋಣ. ಬರ್ಕೊಳ್ತಾ ಈ ಕಾರ್ಟೀಸಿಯನ್ ಸಮತಲವನ್ನು ಕೂಡ ಒಂದ್ಸಲ ನೆನಪು ಮಾಡ್ಕೊಂಬಿಡೋಣ. ಚಿಹ್ನೆಗಳಲ್ಲಿ ಪ್ಲಸ್ ಮತ್ತು ಮೈನಸ್ ಯಾಕಾಯಿತು ಅನ್ನೋದಕ್ಕೆ. ವಸ್ತುವಿನ ದೂರ ಎಕ್ಸ್ ಅಕ್ಷದ ಎಡಭಾಗದಲ್ಲಿದೆ, -25 ಸೆಂಟಿಮೀಟರ್ ಆಯಿತು. ಪ್ರತಿಬಿಂಬ ಬಲಭಾಗದಲ್ಲಿ ಮೂಡಿದೆ, ಹಾಗಾಗಿ +5 ಸೆಂಟಿಮೀಟರ್ ಆಯಿತು. ಇನ್ನು ಸಂಗಮ ದೂರ ಎಫ್, ಅದು ಕೂಡ ಪ್ಲಸ್ ಬರಬೇಕು. ಯಾಕೆಂದರೆ ಈ ಪೀನ ಮಸೂರದ ಸಂಗಮ ದೂರ ಧನಾತ್ಮಕವಾಗಿರುತ್ತೆ. ಯಾಕೆಂದರೆ ಕೇಂದ್ರೀಕರಿಸಲ್ಪಟ್ಟಂತಹ ರೇಖೆಗಳೆಲ್ಲ ಎಕ್ಸ್ ಅಕ್ಷದ ಬಲಭಾಗದಲ್ಲಿ ಮೂಡೋದ್ರಿಂದ ಅದರ ಸಂಗಮ ದೂರ ಪ್ಲಸ್ ಆಗಿರುತ್ತೆ. ಇನ್ನು ಮಸೂರದ ಸೂತ್ರವನ್ನು ಬರ್ಕೊಳ್ತಾ ಇದ್ದೀವಿ. 1/f = 1/v - 1/u ಅಂತ ಬೆಲೆಗಳನ್ನು ಆದೇಶಿಸ್ತೀರಿ, ಛೇದವನ್ನು ಸರಳೀಕರಿಸ್ತೀರಿ, ಅದ್ರ ಜೊತೆಗೆ ಅಂಶವನ್ನು ಕೂಡ ಸರಳೀಕರಿಸ್ತೀರಿ. ಕೊನೆಗೆ ನಿಮಗೆ ಬರುವಂತಹ ಉತ್ತರಗಳು ಹೀಗಿದೆ. 1/f = 5 + 1 / 25 ಅಂದರೆ 6/25 ಆಗುತ್ತೆ. ಅದಕ್ಕೆ ವೃತ್ಕರ್ಮವನ್ನು ತೆಗೆದುಕೊಳ್ತೀರಿ. f = 25/6, ರೆಸಿಪ್ರೋಕಲ್ ವ್ಯಾಲ್ಯೂ 25/6 ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಅಲ್ಲಿ ಬರುವಂಥದ್ದು +4.16 ಸೆಂಟಿಮೀಟರ್. ಹಾಗಾಗಿ ಪೀನ ಮಸೂರದ ಸಂಗಮ ದೂರ ಇಲ್ಲಿ ಧನಾತ್ಮಕವಾಗಿಯೂ ಜೊತೆಗೆ ಅದರ ಬೆಲೆಯನ್ನು ಕೂಡ ಲೆಕ್ಕಾಚಾರ ಮಾಡಿದ್ವಿ. ಹಾಗಿದ್ರೆ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳ. ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿಡಬೇಕು ಹಾಗೂ ಮಸೂರದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಹಾಗಿದ್ರೆ ದತ್ತಾಂಶಗಳು ಬರ್ಕೊಳ್ಳೋಣವೇ? ಪ್ರತಿಬಿಂಬದ ದೂರ v ಬೆಲೆ ಬರ್ಕೊಳ್ಳೋಣ, -10 ಸೆಂಟಿಮೀಟರ್.
ಸಂಗಮ ದೂರ ಎಫ್ನ ಬೆಲೆ ಬರ್ಕೊಳ್ಳೋಣ -15 ಸೆಂಟಿಮೀಟರ್. ವಸ್ತುವಿನ ದೂರ ಯು ಅನ್ನು ಕಂಡುಹಿಡಿಬೇಕಾಗಿದೆ. ಇನ್ನು ಸೂತ್ರ ಬರ್ಕೊಳ್ಳೋಣ 1/f = 1/v - 1/u. ಅದೇ ರೀತಿ ಬೆಲೆಗಳನ್ನು ಆದೇಶಿಸೋಣ. ಎಫ್ನ ಜಾಗಕ್ಕೆ -15 ಬರ್ಕೊಳ್ಳಿ, ವಿನ ಜಾಗಕ್ಕೆ -10 ಬರ್ಕೊಳ್ಳಿ, ವಿಯನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ. ಈಗ ನಾವು ಮುಂದಿನ ಹಂತದಲ್ಲಿ ಏನು ಮಾಡಬೇಕು, -1/u ಅನ್ನು ಎಡಭಾಗಕ್ಕೆ ತೆಗೆದುಕೊಂಡು -1/15 ಬಲಭಾಗಕ್ಕೆ ತೆಗೆದುಕೊಂಡ್ರೆ ಅದು +1/15 ಆಗುತ್ತೆ. ಇನ್ನು ಛೇದವನ್ನು ನೀವು ಸರಳೀಕರಣಗೊಳಿಸ್ಕೊಳ್ಳಿ, ಲಸಹವನ್ನು ಕಂಡುಹಿಡ್ಕೊಂಡು ಅಂಶವನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ದೊರೆಯುವಂತಹ ಮುಂದಿನ ಉತ್ತರ -2 + 3 / 30. ಮತ್ತೆ ಸಿಂಪ್ಲಿಫೈ ಮಾಡಿದಾಗ -1/30 ಬರುತ್ತೆ. ಮತ್ತು ಅದಕ್ಕೆ ರೆಸಿಪ್ರೋಕಲ್ ತೊಗೊಂಡ್ರಿ, u = -30 ಸೆಂಟಿಮೀಟರ್. ಈಗ ವರ್ಧನೆಯನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ. ಅದಕ್ಕೆ ನೀವು ಬಳಸ್ತಾ ಇರುವಂಥ ಸೂತ್ರ m = -v/u. ಬೆಲೆಗಳನ್ನು ಆದೇಶಿಸಿ. ವಿ ಬೆಲೆ -10 ಸೆಂಟಿಮೀಟರ್, ಜೊತೆಗೆ ಯು ಬೆಲೆಯನ್ನು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ -30 ಸೆಂಟಿಮೀಟರ್. ಅದನ್ನು ಸಿಂಪ್ಲಿಫೈ ಮಾಡಿದಾಗ 1/3 ಬಂತು. ಮತ್ತು ಇದನ್ನು ವಿಶ್ಲೇಷಣೆ ಮಾಡಿದಾಗ ನಮಗೆ ದೊರೆಯುವಂಥ ಉತ್ತರ ಏನು ಅಂತ ಅಂದರೆ, ಇಲ್ಲಿ ಧನಾತ್ಮಕ ಚಿಹ್ನೆಯು ಪ್ರತಿಬಿಂಬ ನೇರ ಮತ್ತು ಮಿಥ್ಯವಾಗಿರೋದನ್ನು ಸೂಚಿಸಿದ್ರೆ, ಪ್ರತಿಬಿಂಬದ ಗಾತ್ರಕ್ಕೆ ಸಂಬಂಧಪಟ್ಟಂತೆ ಅದರ ಗಾತ್ರ ಎಷ್ಟಿದೆ ಅಂತ ಅಂದರೆ ವಸ್ತುವಿನ ಗಾತ್ರದ 1/3 ಪ್ರತಿಬಿಂಬ ಉಂಟಾಗಿದೆ. ಅಂದರೆ ಇಲ್ಲಿ ಅತ್ಯಂತ ಚಿಕ್ಕದಾದ ಪ್ರತಿಬಿಂಬ ಮೂಡಿರೋದನ್ನು ನೀವು ಕಾಣ್ತೀರಿ. ಮಕ್ಕಳೇ, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೆರಡು ಪ್ರಶ್ನೆಗಳನ್ನ ನಿಮಗೆ ಅಭ್ಯಾಸಕ್ಕಾಗಿ ಕೊಡ್ತೀನಿ. ಪ್ರಶ್ನೆಗಳನ್ನ ಬರ್ಕೊಳ್ಳಿ, ಸೂತ್ರವನ್ನು ಬಳಸಿ ದತ್ತಾಂಶಗಳನ್ನ ಬರ್ಕೊಂಡು ಲೆಕ್ಕಾಚಾರ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಅಧ್ಯಾಯದಲ್ಲಿ ದರ್ಪಣ ಹಾಗೂ ಮಸೂರ ಸೂತ್ರಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೆ ಸರಳವಾಗಿ ಉತ್ತರಿಸಲಿಕ್ಕೆ ಅನುಕೂಲ ಆಗುತ್ತೆ. ಪ್ರಶ್ನೆಯನ್ನು ಬರ್ಕೊಳ್ಳಿ. 2 ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಸೂತ್ರಗಳನ್ನು ಉಪಯೋಗಿಸ್ಕೊಂಡು ನೀವು ಲೆಕ್ಕಾಚಾರವನ್ನು ಮಾಡಿ. ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಮಸೂರದ ಸಾಮರ್ಥ್ಯವನ್ನು ನಾವು ಪವರ್ ಆಫ್ ಲೆನ್ಸ್ ಅಂತ ಕರಿತೀವಿ. ಇದನ್ನು ಸಂಗಮ ದೂರವನ್ನು ಬಳಸ್ಕೊಂಡು ಲೆಕ್ಕಾಚಾರ ಮಾಡ್ತೀವಿ. ಸಂಗಮ ದೂರದ ವಿಲೋಮವನ್ನು ನಾವು ಲೆಕ್ಕಾಚಾರ ಮಾಡಿದ್ರೆ ಅದರ ಸಾಮರ್ಥ್ಯ ಸಿಗುತ್ತೆ. ಹಾಗಾಗಿ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿರುತ್ತೆ. ಇನ್ನು ಅದರ SI ಮಾನ ಡಯಾಪ್ಟರ್, ಅದನ್ನು ಡಿ ಅಕ್ಷರದಿಂದ ಸೂಚಿಸ್ತೀವಿ. ಹಾಗಿದ್ರೆ ಒಂದು ಡಯಾಪ್ಟರ್ನ ಅರ್ಥವನ್ನು ಈ ರೀತಿಯೂ ಕೂಡ ಬರಿತೀವಿ. ಒಂದು D = 1 per ಮೀಟರ್. ಜೊತೆಗೆ ಸೂತ್ರ ಯಾವುದನ್ನು ಬಳಸ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿದ್ರೆ P = 1/f. ಇಲ್ಲಿ 2 ಅಂಶಗಳನ್ನ ನೀವು ಮರಿಬೇಡಿ. ಒಂದು ಪಿನ ಮಸೂರದ ಸಾಮರ್ಥ್ಯವನ್ನು ಯಾವಾಗಲೂ ಧನ ಚಿಹ್ನೆಯನ್ನು ಬಳಸ್ಕೊಂಡು ಬರಿತೀವಿ, ನಿಮ್ನ ಮಸೂರದ ಸಾಮರ್ಥ್ಯವನ್ನು ಋಣ ಚಿಹ್ನೆಯನ್ನು ಬಳಸ್ಕೊಂಡು ಬರಿತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನ ಅಧ್ಯಾಯದ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಕಾಣ್ತೀರಿ. ಇವುಗಳನ್ನು ತಪ್ಪದೇ ಅಭ್ಯಾಸ ಮಾಡಿಕೊಳ್ಳಿ. ಮತ್ತೊಮ್ಮೆ ಈ ಅಧ್ಯಾಯವನ್ನು ಪುಸ್ತಕವನ್ನು ಬಳಸಿ ಓದ್ಕೊಂಡು ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ಕೊಂಡ್ರೆ ಈ ಅಧ್ಯಾಯದಲ್ಲಿ ಯಾವುದೇ ಪ್ರಶ್ನೆಗೆ ನೀವು ಸರಳವಾಗಿ ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ತನಕ ಈ ಅಧ್ಯಾಯದ ಎಲ್ಲ ಅಂಶಗಳನ್ನ ಕಾತುರತೆಯಿಂದ ತುಂಬ ಆಸಕ್ತಿಯಿಂದ ಆಲಿಸಿದಿರಿ, ಕಾರ್ಯಕ್ರಮವನ್ನು ನೋಡಿದಿರಿ, ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.